ಪತ್ನಿಯನ್ನ ಪತಿಯೇ ಕೊಲೆ ಮಾಡಿರುವಂತ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಪತ್ನಿಯ ಕುತ್ತಿಗೆ ಹಿಸುಕಿ ಕಾಲಿನಿಂದ ಕುತ್ತಿಗೆಗೆ ತುಳಿದು ಕೊಲೆ ಮಾಡಿದರು. ಪದ್ಮಜಾ ಎಂಬಂತ ಮಹಿಳೆ ಕೊಲೆಯಾದಂಥ ದುರ್ದೈವಿ. ಹರೀಶ್ ಕೊಲೆ ಮಾಡಿರುವಂಥ ಆರೋಪಿ. ಬೆಂಗಳೂರಿನ ಬೊಮ್ಮನಹಳ್ಳಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ನಡೆದಿರುವಂಥ ಘಟನೆ. ನಿನ್ನೆ ರಾತ್ರಿ ಪತ್ನಿಯ ಜೊತೆಗೆ ಗಲಾಟೆ ಮಾಡಿ ಕೊಲೆ ಮಾಡಿರೋದು. ಪತ್ನಿ ಶಾಪಿಂಗ್ ಹೋಗಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಗಲಾಟೆಯಾಗಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಕೊಲೆಯಲ್ಲಿ ಮುಕ್ತಾಯ ಆಗಿದೆ. ಪತಿಯನ್ನು ನೆಲಕ್ಕೆ ಬೀಳಿಸಿ ಕುತ್ತಿಗೆಗೆ ತುಳಿದು ಕೊಲೆಗೈದಿದ್ದಾನೆ ಹರೀಶ್. ಬೊಮ್ಮನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಹರೀಶನ್ನು ಬಂಧಿಸಿ ವಿಚಾರಣೆ ಮಾಡ್ತಿದ್ದಾರೆ ಪೊಲೀಸರು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಶಾಪಿಂಗ್ ಹೋಗಿರುವಂತ ವಿಚಾರ ಕೊಲೆಯಲ್ಲಿ ಅಂತ್ಯ ಆಗಿರೋದಾ ಇದು? ರಕ್ಷತ್, ಇಬ್ರು ಕೋಲಾರದ ಶ್ರೀನಿವಾಸಪುರ ಮೂಲದ ದಂಪತಿ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ಬೆಂಗಳೂರಿನ ಬೊಮ್ಮನಹಳ್ಳಿಯಲ್ಲಿ ಕಳೆದ 2 ವರ್ಷಗಳಿಂದ ಕೂಡ ವಾಸವಾಗಿರ್ತಾರೆ. BE ಮುಗಿಸಿ ಇಬ್ರು ಕೂಡ ಕೆಲಸದಲ್ಲಿ ಇರ್ತಾರೆ. ಅಂದ್ರೆ ಇತ್ತೀಚೆಗೆ ಸುಮಾರು 3 ತಿಂಗಳ ಕೆಳಗೆ ಪತಿ ಕೆಲಸವನ್ನ ಬಿಟ್ಟಿರ್ತಾರೆ. ಹರೀಶ್ ಕೆಲಸವನ್ನ ಬಿಟ್ಟಂತ ಹಿನ್ನೆಲೆಯಲ್ಲಿ ಪತ್ನಿ ಪದ್ಮಜಾ ಹಾಗೆ ಹರೀಶ್ ನಡುವೆ ಸಾಕಷ್ಟು ಗಲಾಟೆಗಳು ಕೂಡ ಪ್ರತಿದಿನ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ನಿನ್ನೆ ಶಾಪಿಂಗ್ಗೆ ಹೋಗಿ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ಪತ್ನಿ ಪದ್ಮಜಾ ಅವರು ಶಾಪಿಂಗ್ಗೆ ಹೋಗಿ ವಾಪಸ್ ಬಂದಂತ ಸಂದರ್ಭದಲ್ಲಿ ಇಬ್ರು ಕೂಡ ಮತ್ತೆ ಗಲಾಟೆ ಶುರುವಾಗುತ್ತೆ. ಯಾಕಂದ್ರೆ ಸಾಂಸಾರಿಕ ಜೀವನವನ್ನ ಸರಿಯಾಗಿ ನಡೆಸ್ತಾ ಇಲ್ಲ. ಅಂದ್ರೆ ಗಂಡ ಆದವನು ದುಡಿದು ನಮ್ಮನ್ನ ಸಾಕ್ಬೇಕು, ಆದ್ರೆ ನೀನು ಕೆಲ್ಸಕ್ಕೂ ಕೂಡ ಹೋಗ್ತಾ ಇಲ್ಲ, ಇದರಿಂದ ನಮ್ಗೆ ಆದಾಯ ಕೂಡ ಇಲ್ಲ, ಹಾಗಾಗಿ ನೀನ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅನ್ನೋ ವಿಚಾರಕ್ಕೆ ಸಾಕಷ್ಟು ಗಲಾಟೆ ಆಗ್ತಾ ಇರುತ್ತೆ. ಅದೇ ರೀತಿಯಲ್ಲಿ ನಿನ್ನೆ ಪತ್ನಿ ಯಾವಾಗ ಶಾಪಿಂಗ್ಗೆ ಹೋಗಿ ಮತ್ತೆ ಮನೆಗೆ ವಾಪಸ್ ಬರ್ತಾರೋ, ಮನೆಗೆ ವಾಪಸ್ ಬಂದಂತ ಸಂದರ್ಭದಲ್ಲಿ ಶಾಪಿಂಗ್ಗೆ ಹೋಗಿದ್ದ ವಿಚಾರಕ್ಕೆ ಗಲಾಟೆ ಆಗುತ್ತೆ. ಗಲಾಟೆ ಆದಂತ ಸಂದರ್ಭದಲ್ಲಿ ಪತ್ನಿ ಕೂಡ ನೀನ್ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ನಿನ್ನೆ ದುಡ್ಡಲ್ಲಿ ನಾನೇನು ಶಾಪಿಂಗ್ ಮಾಡ್ತಾ ಇಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಾರೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಏಕಾಏಕಿ ಹರೀಶ್ ಪತ್ನಿ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಹಲ್ಲೆ ಮಾಡಿದ ಬಳಿಕ ಯಾವಾಗ ಆಕೆ ನೆಲಕ್ಕೆ ಕುಸಿದು ಬೀಳ್ತಾರೋ, ಕುಸಿದು ಬಿದ್ದಂತ ಸಂದರ್ಭದಲ್ಲಿ ಕಾಲಿನಿಂದ ಕುತ್ತಿಗೆಯನ್ನ ತುಳಿದು ಆಕೆಯನ್ನ ಏನು ಕೊಲೆ ಮಾಡಿರುವಂತದ್ದು. ಈಗ ಸದ್ಯ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದ್ದು, ಆರೋಪಿ ಹರೀಶ್ನನ್ನ ಕೂಡ ಈಗಾಗಲೇ ಬಂಧಿಸಿ ವಿಚಾರಣೆಯನ್ನ ಪೊಲೀಸ್ ಠಾಣೆಯಲ್ಲಿ ನಡೆಸ್ತಾ ಇದ್ದಾರೆ. ರಕ್ಷತ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.